ಇದು ಪ್ರಾಕ್ಟೀಸ್ ಪೇಪರ್ ಆಗಿದೆ. ಸೊ ಬಹುಶಃ ಇದು ಪ್ರಾಕ್ಟೀಸ್ ಪೇಪರ್ ಅನ್ಸುತ್ತೆ 35ನೇ ಪ್ರಾಕ್ಟೀಸ್ ಪೇಪರ್ ಆಗಿದೆ. ಹಿಂದಿಯಲ್ಲಿ 10ನೇ ಪ್ರಾಕ್ಟೀಸ್ ಪೇಪರ್. ಎಲ್ಲ ವಿಷಯಗಳ ಪ್ರಾಕ್ಟೀಸ್ ಪೇಪರ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಾ ಇದ್ದೀವಿ. ತಾವು ನೋಡದೇ ಇದ್ರೆ ಮೇಲೆ ಒಂದು ಐ ಕಾರ್ಡಲ್ಲಿ SSLC ಪ್ರಾಕ್ಟೀಸ್ ಪೇಪರ್ ಅಂತ ಒಂದು ಸಜೆಸ್ಟ್ ಆಗ್ತಾ ಇದೆ. ಅದನ್ನು ಒತ್ತಿದ್ರೆ ಈ ಹಿಂದೆ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ಪ್ರಾಕ್ಟೀಸ್ ಪೇಪರ್ ಅಭ್ಯಾಸ ಪತ್ರಿಕೆಗಳನ್ನು ನೋಡ್ಬೋದು. ಇದು 35ನೇ ಪ್ರಾಕ್ಟೀಸ್ ಪೇಪರ್. ಸೊ ತುಂಬ ಉಪಯುಕ್ತ ಆಗಿರ್ತಕ್ಕಂಥ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಬರ್ತಾ ಇದ್ದಾವೆ, ತಾವುಗಳು ನೋಡ್ಬೋದು. ಇಲ್ಲಿಯವರೆಗೆ ಹಿಂದಿ ವಿಷಯದಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವಿಷಯಗಳ ಗದ್ಯ ಪದ್ಯ ಆಗಿರ್ಬೋದು, ಪ್ರಾಕ್ಟೀಸ್ ಪೇಪರ್ ಮತ್ತು ಬೋರ್ಡ್ನಿಂದ ರಿಲೀಸ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಕೀ ಆನ್ಸರನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ನೋಡ್ಬೋದು. ತಾವು ಹೊಸಬರಾಗಿದ್ದರೆ ದಯಮಾಡಿ ನಮ್ಮ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ ಎರಡನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಈ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯವರು ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ತೃತೀಯ ಭಾಷೆ ಹಿಂದಿಯಲ್ಲಿ 40 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ನೋಡೋಣ. क्वेश्चन नंबर 81, आधार शब्द का विलोम शब्द है आधार. अनाधार, सुधार, निराधार, धार, आधार, निराधार इज द राइट आंसर. नेक्स्ट क्वेश्चन 82, निम्न में से स्त्रीलिंग के लिए उदाहरण है छात्र, आचार्य, नर, ನಾನಿ. ಸೊ 4 ಆಯ್ಕೆಗಳಲ್ಲಿರ್ತಕ್ಕಂಥದ್ದು ನಾನಿ ಅಂತಕ್ಕಂಥ ಶಬ್ದ ಏನಿದೆಪ್ಪ ಅಂದ್ರೆ ಅದು ಸ್ತ್ರೀಲಿಂಗವಾಗಿದೆ. ಕ್ವಶನ್ 83, पढ़ना शब्द का प्रथम प्रेरणार्थक क्रिया रूप है पढ़ाना, पढ़, पढ़ाई, पढ़वाना. ನೋಡಿ ಪढ़ना ಶಬ್ದದ ಪ್ರಥಮ ಪ್ರೇರಣಾರ್ಥಕ ರೂಪ ಏನಾಗುತ್ತೆ ಪಢಾನ, ಪಢನ, ಪಢಾನ. ಪಢ್ ಅಂತಕ್ಕಂಥದ್ದು ಧಾತು, ಪಢವಾನ ಅಂತಕ್ಕಂಥದ್ದು ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾ. 84, ಗಾಯಕ ಶಬ್ದ ಮೇ ಸಂಧಿ ಹೇ. ಗಾಯಕ ಅಂತಕ್ಕಂಥದ್ದು ಯಾವ ಸಂಧಿಗೆ ಉದಾಹರಣೆ? ದೀರ್ಘ ಸಂಧಿ, ಅಯಾದಿ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ. ऑप्शन बी अयादी संधि इज द राइट आंसर. 85, घनश्याम शब्द में समास है. घनश्याम अव्ययी भाव, तत्पुरुष, द्वंद्व समास, ಬಹುರ್ವೀಹಿ ಸಮಾಸ. ಸೊ ಘನಶ್ಯಾಮ ಅಂತಕ್ಕಂಥದ್ದು ಏನಿದೆಪ್ಪ ಅಂತಂದ್ರೆ ಅದು ಬಹುರ್ವೀಹಿ ಸಮಾಸಕ್ಕೆ ಉದಾಹರಣೆ ಆಗಿದೆ. ಸೊ ಬಹುರ್ವಿ ಇಸ್ ದ ರೈಟ್ ಆನ್ಸರ್. 84, ಕರ್ನಾಟಕ ಡ್ಯಾಶ್ ಚಂದನ್ ಕಾ ಆಗಾರ್ ಕತೆ ಹೇ. ಈ ಸ್ಥಾನದಲ್ಲಿರ್ತಕ್ಕಂಥ ಕಾರಕವನ್ನೇ ಕೇಳಿದ್ದಾರೆ. ಸೊ ಯಾವ ಕಾರಕ ತುಂಬಬಹುದು? ಮೇ, ಕಿ, ಕೋ, ಪರ್. ಸೊ ಆನ್ಸರ್ ಇಸ್ ದ कर्नाटक को चंदन का आगार कहते हैं. को इज द राइट आंसर. 87, ऐसी भी क्या नाराजगी है. इस वाक्य में प्रयुक्त विराम चिन्ह है. ಈ ವಿರಾಮ ಚಿಹ್ನೆ ಯಾವುದು? ಪ್ರಶ್ನವಾಚಕ, ಅಲ್ಪ ವಿರಾಮ, ಪೂರ್ಣ ವಿರಾಮ, ಅರ್ಧ ವಿರಾಮ. ಸೊ ಐಸಿ ಬಿ ಕ್ಯಾ ನಾರಾಜ್ಗೆ ಇದರಲ್ಲಿ ಬಳಕೆಯಾಗಿರ್ತಕ್ಕಂಥದ್ದು ಪ್ರಶ್ನವಾಚಕ ಇಸ್ ದ ರೈಟ್ ಆನ್ಸರ್. छुट्टी पत्र में प्रयोग होने वाला संबोधन है. ರಜೆ ಚೀಟಿಯಲ್ಲಿ ಬಳಕೆ ಆಗ್ತಕ್ಕಂಥ ಸಂಬೋಧನ ಯಾವುದು? ಪ್ರಿಯವರ, ಚಿರಂಜೀವ, ಪೂಜ್ಯನೀಯ, ಮಹೋದಯ. ಸೊ ಮಹೋದಯ ಇಸ್ ದ ರೈಟ್ ಆನ್ಸರ್. 89, मातृभूमि के उर में कौन कौन शायित हैं? गांधी, बुद्ध, राम, उपयुक्त सभी. सो मातृभूमि के उर यानी हृदय में शायित है उपयुक्त सभी यानी गांधी, बुद्ध, राम. 90, लेखक दुकानदार को कितने पैसे दिए. ಲೇಖಕರು ಅಂಗಡಿಯವರಿಗೆ ಎಷ್ಟು ಹಣವನ್ನು ಕೊಟ್ಟರು? 1 आना, 2 आना, 8 आने, 4 आना. सो लेखक दुकानदार को 4 आना पैसे दिए थे, फिर कश्मीरी सेब खरीद लिए. 91, ಗಿಲ್ಲು का प्रिय खाद्य था. सो ಗಿಲ್ಲುವಿನ ಪ್ರಿಯವಾಗಿರ್ತಕ್ಕಂಥ ತಿಂಡಿ ತಿನಿಸು ಯಾವುದು? मूंगफली, चना, काजू, सेब. सो काजू इज द राइट आंसर. क्वेश्चन नंबर 92, इस सृष्टि का श्रृंगार है. ಈ ಸೃಷ್ಟಿಯ ಶೃಂಗಾರ ಯಾರು? ಪ್ರಕೃತಿ, ಮನುಜ, ಗಗನ, ಸಮುದ್ರ. सो मनुज इज द राइट आंसर. 93, अहमद जलालुद्दीन अब्दुल कलाम को पुकारा करते थे. ಅಹಮದ್ ಜಲಾಲುದ್ದೀನ್ ಕಲಾಮನಿಗೆ ಕರೀತಿದ್ರು ಏನಂತ? ಕಲಾಂ, ಅಬ್ದುಲ್, ಜನವಾದಿ, ಆಜಾದ್. ಸೊ ದ ರೈಟ್ ಆನ್ಸರ್ ಈಸ್ ಆಜಾದ್. ಕ್ವಶನ್ ನಂಬರ್ 94, ಬಸಂತ್ ಕಿ ಸಚ್ಚಾಯಿ ಏಕಾಂಕಿ ಮೇ ದೃಶ್ಯ ಹೈ. ಹಾಗಾದ್ರೆ ಬಸಂತ್ ಕಿ ಸಚ್ಚಾಯಿ ಅಂತಕ್ಕಂಥ ಕಿರುನಾಟಕದಲ್ಲಿರ್ತಕ್ಕಂಥ ದೃಶ್ಯಗಳು 1, 2, 3, 4. सो 3 दृश्य है बसंत की सच्चाई एकांकी में. 95, ಗೋಸ್ವಾಮಿ ತುಳಸಿದಾಸ್ इस ಶಾಖಾ के ಪ್ರಮುಖ ಕವಿ हैं. ಹಾಗಾದ್ರೆ ಗೋಸ್ವಾಮಿ ತುಳಸಿದಾಸ್ ಅವರು ಈ ಶಾಖೆಯ ಪ್ರಮುಖ ಕವಿಯಾಗಿದ್ದಾರೆ. ರಾಮ ಭಕ್ತಿ, ಕೃಷ್ಣ ಭಕ್ತಿ, ಶಿವ ಭಕ್ತಿ, ವಿಷ್ಣು ಭಕ್ತಿ.
ಸೊ ಗೋಸ್ವಾಮಿ ತುಳಸಿದಾಸ್ ಅವರು ರಾಮಭಕ್ತಿ ಶಾಖೆಯ ಪ್ರಮುಖ ಕವಿ ಆಗಿದ್ದಾರೆ. क्वेश्चन नंबर 96, इससे अनगिनत लोगों को रोजगार मिला है. ಇದರಿಂದ ಅಸಂಖ್ಯಾತ ಜನರಿಗೆ ಉದ್ಯೋಗ ಸಿಕ್ಕಿದೆ. ವಿಡಿಯೋ ಕಾನ್ಫರೆನ್ಸ್, सोशल नेटवर्किंग, ई गवर्नेंस, आईटी. सही उत्तर है कि आईटी. इंफॉर्मेशन टेक्नोलॉजी से अनगिनत लोगों को क्या मिला है कि रोजगार मिला है. आईटी इज द राइट आंसर. 97, तीसरे दिन लेखक की कमरे से यह गायब हो गया था. ಸೊ ಮೂರನೇ ದಿನ ಲೇಖಕರ ಕೊಠಡಿಯಿಂದ ಏನು ಕೊಳವಾಗಿತ್ತು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಆರ್ धूप का चश्मा, चादर, कंबल, सेविंग का डिब्बा. सो कंबल इज द राइट आंसर. 98, कवि किस पर विश्वास करने को कहते हैं. कवि ಯಾವುದರ ಮೇಲೆ ವಿಶ್ವಾಸ ಇಡಲಿಕ್ಕೆ ಹೇಳ್ತಾ ಇದ್ದಾರೆ. ಸೊ ದ ಆಪ್ಷನ್ಸ್ ಆರ್ समय, मनुष्य, ईश, आत्मा. द राइट आंसर इज आत्मा. कवि आत्मा पर विश्वास करने को कहते हैं. 99, बिचेंद्री पाल को भारतीय पर्वतारोहण संघ ने प्रदान किया हुआ पुरस्कार. ಸೊ ಬಿಚೇಂದ್ರಿ ಪಾಲ್ ಅವರಿಗೆ ಭಾರತೀಯ ಪರ್ವತಾರೋಹಣ ಸಂಘದವರು ಯಾವ ಪುರಸ್ಕಾರವನ್ನು ಕೊಟ್ಟಿದ್ದಾರೆ. ಪದ್ಮಶ್ರೀ, ಅರ್ಜುನ, ಸ್ವರ್ಣ ಪದಕ, ಭಾರತ ರತ್ನ. ಸೊ ಸ್ವರ್ಣ ಪದಕ ಇಸ್ ದ राइट आंसर. क्वेश्चन नंबर 100, सूर्यशाम पद में इनका बाल लीला का वर्णन है. ಈ ಸೂರ್ಯಶಾಮ್ ಅಂತಕ್ಕಂಥ ಪದದಲ್ಲಿ ಯಾರ ಬಾಲಲೀಲೆಯ ವರ್ಣನೆ ಇದೆ. बलराम, कृष्ण, यशोदा, नंद. so the right answer is कृष्ण. next question 101, सन 2013 में इन्हें भारत रत्न पुरस्कार प्राप्त हुआ है. 2013ರಲ್ಲಿ ಇವರಿಗೆ ಭಾರತ ರತ್ನ ಅಂತಕ್ಕಂಥ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಯಾರಿಗೆ. ಸರ್ ಸಿ ವಿ ರಾಮನ್, ಸರ್ ಎಂ ವಿಶ್ವೇಶ್ವರಯ್ಯ, ಡಾಕ್ಟರ್ ಶಕುಂತಲಾ ದೇವಿ, ಡಾಕ್ಟರ್ ಸಿ ಎನ್ ಆರ್ ರಾವ್. ಸೊ ದ ರೈಟ್ ಆನ್ಸರ್ ಈಸ್ ಡಾಕ್ಟರ್ ಸಿ ಎನ್ ಆರ್ ರಾವ್ ಅವರಿಗೆ 2013ರಲ್ಲಿ ಭಾರತ ರತ್ನ ಪುರಸ್ಕಾರ ಸಿಕ್ಕಿದೆ. 102, असफलता एक चुनौती है. ಸೊ ಈ ಪದ್ಯದ ಮುಂದಿನ ಸಾಲಗಳನ್ನು ಕೇಳಿದ್ದಾರೆ. क्या कमी रह गई, जब तक न सफल हो, इसे स्वीकार करो, छोड़कर मत भागो तुम, असफलता एक चुनौती है, इसे स्वीकार करो. ಸೊ इसे स्वीकार करो ಅಂತಕ್ಕಂಥದ್ದು ಸರಿ ಇತ್ತು. 103, कवि जग का रूप बदलने के लिए इनसे निवेदन करते हैं. ಸೊ ಕವಿ ಜಗತ್ತಿನ ರೂಪವನ್ನ ಬದಲಾವಣೆಯನ್ನ ಮಾಡುವುದರಲ್ಲಿ ಯಾರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಗಾಂಧಿ, ಬುದ್ಧ, राम, मातृभूमि. सो द राइट आंसर इज मातृभूमि. कवि जग का रूप बदलने के लिए मातृभूमि से निवेदन करते हैं. 104, ಮೊಹರಂ ಕೆ ಮೇಲೆ ಮೇ ಲೇಖಕನೇ ಲಿಯೇ ಥೆ. ಹಾಗಾದರೆ ಮೊಹರಂ ಆಗಿರ್ತಕ್ಕಂಥ ಸಮ್ಮೇಳನದಲ್ಲಿ ಮೊಹರಂನ ಜಾತ್ರೆಯಲ್ಲಿ ಲೇಖಕರು ಏನು ಖರೀದಿಸಿದ್ರು. ಸೇಬ್, ಆಮ್, ರೇವಡಿ, ಮೇವಾ. ಸೊ ದ ರೈಟ್ ಆನ್ಸರ್ ಈಸ್ ರೇವಡಿ. 105, ಗಿಲ್ಲು ಕಿ ಸಮಾಧಿ ಇಸ್ ಲತಾ ಕೆ ನೀಚೆ ಬನಾಯಿ ಗಯಿ ಹೇ. ಹಾಗಾದರೆ ಗಿಲ್ಲುವಿನ ಸಮಾಧಿ ಈ ಬಳ್ಳಿಯ ಕೆಳಗಡೆ ನಿರ್ಮಾಣವನ್ನು ಮಾಡಿದ್ದಾರೆ. ಗುಲಾಬ್, ಸೋನ್ಜುಹಿ, ಗೆಂದಾ, ಚಮೇಲಿ. ಸೊ ಗಿಲ್ಲುವಿನ ಸಮಾಧಿ ಎಲ್ಲಿದೆಪ್ಪ ಅಂದರೆ ಸೋನ್ಜುಹಿ ಲತಾ ಕೆ ನೀಚೆ ಬನಾಯಿ ಗಯಿ ಹೇ. 106, ಪರಮಾಣು ಇಸ್ಕೆ ಕರವ್ ಕೋ ದೇಖ ಕರ್ ಕಾಂಪ್ತೆ ಹೇ. ಪರಮಾಣು ಇವರ ಕೈಗಳನ್ನು ನೋಡಿ ಏನು ಮಾಡ್ತದಪ್ಪ ಅಂದ್ರೆ ನಡಕ್ತದ. ಕವಿಕೆ, ಮನುಜಕ್ಕೆ, ಜ್ಞಾನಿಕೆ, ವಿದ್ವಾನ್ಕೆ. सो परमाणु मनुष्य के करों को देखकर कांपते हैं. 107, ಜೈನುಲಾಬ್ದೀನ್ ಕಿ ಆದರ್ಶ ಜೀವನ್ ಸಂಗೀನಿ ಥಿ. ಹಾಗಾದರೆ ಜೈನುಲಾಬುದ್ದೀನ್ ಅವರ ಆದರ್ಶ ಪತ್ನಿ ಜೊಹರಾ, ಆಶಿಯಮ್ಮ, ಅಮೀನಾ, ಶಾಹೀನ್. ಸೊ ದ ರೈಟ್ ಆನ್ಸರ್ ಈಸ್ ಆಶಿಯಮ್ಮ. ಸೊ ಜೈನುಲಾಬ್ದೀನ್ ಆದರ್ಶ ಪತ್ನಿ ಆಗಿದ್ದರು. 108, ಬಸಂತ್ ಪಂಡಿತ್ ರಾಜ್ ಕಿಶೋರ್ ಕೋ ಬೇಚಾತ. ಬಸಂತ ಪಂಡಿತ್ ರಾಜ್ ಕಿಶೋರ್ಗೆ ಮಾರಿದ್ದ ಏನು. छलनी, बटन, दिया सलाई, काजू. ಸೊ ಬಸಂತ ಪಂಡಿತ್ ರಾಜ್ ಕಿಶೋರ್ಗೆ ಛಲನಿ, ಜರಡಿಯನ್ನ ಮಾರಿದ್ದ. 109, ತುಳಸಿದಾಸ್ ಕೆ ಬಚ್ಪನ್ ಕಾ ನಾಮ್ ಥಾ. ಹಾಗಾದರೆ ತುಳಸಿದಾಸ್ ರವರ ಬಾಲ್ಯದ ಹೆಸರು ಏನು. ರಾಮ, ರಾಮ್ ಬೋಲಾ, ತುಳಸಿ, ತುಳಸಿ ಬೋಲಾ. ಸೊ ತುಳಸಿದಾಸ್ ರವರ ಬಚ್ಪನ್ ಅಂದರೆ ಬಾಲ್ಯದ ಹೆಸರು ಬಂದ್ಬಿಟ್ಟು ರಾಮ್ ಬೋಲಾ ಇಸ್ ದ ರೈಟ್ ಆನ್ಸರ್. 110, सूचना व संचार दोनों ही क्षेत्र इसके बिना टप पड़ जाते हैं. ಸೂಚನಾ ಮತ್ತು ಸಂಚಾರ, ಮಾಹಿತಿ ಮತ್ತು ಸಂವಹನ ಎರಡೂ ಕ್ಷೇತ್ರಗಳು ಇದಿರದೇ ಇತ್ತಂದರೆ ಬಂದ್ ಆಗ್ತದೆ. ವಿಡಿಯೋ,
स्थिरचित्र, इंटरनेट, पत्रिकाएं। सो द राइट आंसर इज इंटरनेट। इंटरनेट के बिना सूचना व संचार दोनों ही क्षेत्र ठप पड़ जाते हैं। 111 ईमानदारों के सम्मेलन में पाठ इस विधा का है। ಹಾಗಾದ್ರೆ ईमानदारों के सम्मेलन में ಅಂತಕ್ಕಂಥ ಪಾಠ ಯಾವ ವಿಧದಲ್ಲಿ ಇದೆ? निबंध, लेख, व्यंग्य रचना, लघु नाटिका। व्यंग्य रचना इज द राइट आंसर। 112 बहाने बनाने का प्रमुख कारण है। समय, परिश्रम, आलस, मेहनत। सो बहाने बनाने का प्रमुख कारण ही आलस है। 113 दिल्ली में हिमालय पर्वतारोहियों का सम्मेलन कब हुआ? सो दिल्लिಯಲ್ಲಿ ಹಿಮಾಲಯ ಪರ್ವತಾರೋಹಿಗಳ ಸಮ್ಮೇಳನ ಯಾವಾಗ ಆಯಿತು ಅಂತ ಕೇಳಿದ್ದಾರೆ. 1983, 1883, 1981, 1984. So 1983 is the right answer. कृष्ण किसके साथ खेलने नहीं जाता है? सो कृष्ण ಯಾರ ಜೊತೆ ಆಟ ಆಡಲಿಕ್ಕೆ ಹೋಗೋದಿಲ್ಲ? ಗ್ವಾಲಮಿತ್ರ, ಬಲರಾಮ, ನಂದ, ಯಶೋಧ. ಸೊ ದ ರೈಟ್ ಆನ್ಸರ್ ಈಸ್ ಬಲರಾಮ. ಕೃಷ್ಣ ಬಲರಾಮನ ಜೊತೆ ಆಟ ಆಡಕ್ಕೆ ಹೋಗೋದಿಲ್ಲ. 115 ಕರ್ನಾಟಕ ಕಿ ರಾಜಧಾನಿ ಹೇ. ಕರ್ನಾಟಕದ ರಾಜಧಾನಿ ಯಾವುದು? ವಿಜಯಪುರ, ಮೈಸೂರು, ಬೆಂಗಳೂರು, ಧಾರವಾಡ. ಸೊ ಕರ್ನಾಟಕದ ರಾಜಧಾನಿ ಬಂದುಬಿಟ್ಟು ಬೆಂಗಳೂರು ಇಸ್ ದ राइट आंसर. 116 अभिनव मनुष्य कविता दिनकर जी की इस रचना से लिया गया है. अभिनव मनुष्य पद्य दिनकर जी ಅವರ ಈ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ರೇಣುಕಾ, ಓಂಕಾರ, ಸಾಮಧೇವಿ, ಕುರುಕ್ಷೇತ್ರ. ಸೊ ದ ರೈಟ್ ಆನ್ಸರ್ ಇಸ್ ಕುರುಕ್ಷೇತ್ರ. ತುಳಸಿದಾಸ್ ಇಸ್ ಪರ್ ಭರೋಸಾ ರಖನೆ ಕೋ ಕಹೆ ಹೈ. ಹಾಗಾದ್ರೆ ತುಳಸಿದಾಸರವರು ಇದರ ಮೇಲೆ ವಿಶ್ವಾಸವನ್ನು ಇಡಲಿಕ್ಕೆ ಹೇಳಿದ್ದಾರೆ. ರಾಮ್ ಪರ್, ಮುಖಿಯಾ ಪರ್, ಸಂತ ಪರ್, ವಿಷ್ಣು ಪರ್. ಸೊ ತುಳಸಿದಾಸ್ ಅವರು ಮುಖ್ಯವಾಗಿ ಏನು ಹೇಳಿದಾರಪ್ಪ ಅಂದ್ರೆ ರಾಮ್ ಪರ್ ವಿಶ್ವಾಸ ರಖನೆ ಕೋ ಕಹೆ ಹೈ. 118 सेंट फिलोमिना चर्च यहाँ है. ಹಾಗಾದ್ರೆ सेंट फिलोमिना ಚರ್ಚ್ ಎಲ್ಲಿದೆ? ಬೆಂಗಳೂರು, ಮೈಸೂರು, ವಿಜಯಪುರ, ಹುಬ್ಳಿ. ಸೊ सेंट फिलोमिना ಚರ್ಚ್ ಎಲ್ಲಿದೆಪ್ಪ ಅಂತಂದ್ರೆ ಮೈಸೂರು ಇಸ್ ದ ರೈಟ್ ಆನ್ಸರ್. 119 ಶನಿ का सबसे बड़ा चंद्र है. ಶನಿಯ ಅತಿ ದೊಡ್ಡದಾಗಿರ್ತಕ್ಕಂಥ ಗ್ರಹ ಟೈಟನ್, ಗೈನಿಮೀಡ್, ಚಾಂದ್, ಪೃಥ್ವಿ. ಸೊ ಶನಿಯ ಅತಿ ದೊಡ್ಡದಾಗಿರ್ತಕ್ಕಂಥ ಉಪಗ್ರಹ ಬಂದ್ಬಿಟ್ಟು ಟೈಟನ್ ಇಸ್ ದ ರೈಟ್ ಆನ್ಸರ್. 120 सत्य किसकी प्रतिलिपि है? दृष्टि, ज्ञान, आत्मा, हरिश्चंद्र. ನೋಡಿ सत्य दृष्टि का प्रतिबिंब है, ज्ञान की प्रतिलिपि है, आत्मा की वाणी है. ಸೊ ಜ್ಞಾನ ಕಿ ಪ್ರತಿಲಿಪಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯವರು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು 40 ಅಂಕಗಳ 40 ಬಹು ಆಯ್ಕೆ ಪ್ರಶ್ನೆಗಳ ಒಂದು ನೋಡಿದ್ದೀವಿ. ತುಂಬ ಚೆನ್ನಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಹೊಸಬರಾಗಿದ್ದರೆ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ನೀವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಕೂಡ ಬಂದು ಸೇರಿಕೊಳ್ಳಿ. ಮತ್ತೆ ಸಿಗುವ ಮುಂದೊಂದು ವಿಷಯದ ಹೊಸದೊಂದು ಪ್ರಾಕ್ಟೀಸ್ ಪೇಪರ್.